ಭಾರತ ದೇಶದ ಸ್ವಾತಂತ್ರ್ಯ. ನನ್ನ 65 ವರ್ಷದ ಪ್ರಯಾಣದಲ್ಲಿ ಹಲವಾರು ಪ್ರಗತಿಪರ ಕಾರ್ಯಗಳನ್ನು ಮಾಡಿದ್ದೇನೆ. ಆದರೂ ಇನ್ನೂ ಮಾಡಬೇಕಾದ ಕಾರ್ಯಗಳು ಹಲವಾರು ಇದೆ. ನನ್ನ ಅನೇಕ ಮಕ್ಕಳು ತಿನ್ನಲು ಆಹಾರವಿಲ್ಲದೆ, ಬಟ್ಟೆ ಇಲ್ಲದೆ, ವಾಸಿಸಲು ಮನೆ ಇಲ್ಲದೆ ಬೀದಿಯಲ್ಲಿ ನೆಲೆಸಿದ್ದಾರೆ. ನೀವ್ಯಾಕೆ MLA ಹತ್ರ ಮನೆ ಕಟ್ಟೋಕ್ ಒಂದ್ ಜಾಗ ಕೇಳಬಾರ್ದು? ಏನೇ MLA ನೋಡೋದಂದ್ರೆ ಸುಮ್ನೆ ಅಂದ್ಕೊಂಡಿದ್ಯಾ? ಕಡಿಮೆ ಅಂದ್ರೆ 400-500 ರೂಪಾಯಿ ಖರ್ಚಾಗುತ್ತೆ, ಗೊತ್ತಾ? ಈ ಅಜ್ಜಿಗೆ ಪೆನ್ಷನ್ ಬರ್ತಿಲ್ಲ. MLAನ ಭೇಟಿ ಮಾಡೋಣ ಅಂದ್ರೆ ಅವ್ರು ಎಲ್ಲಿ ಸಿಗ್ತಾರೋ, ಹೇಗ್ ಭೇಟಿ ಮಾಡೋದೋ ಗೊತ್ತಾಗ್ತಿಲ್ಲ. ವೈನ್ ಶಾಪ್ಗಳನ್ನ ಮುಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ವೈನ್ ಶಾಪ್ ಅಲ್ಲಿ ಚೀಪ್ ಲಿಕ್ಕರ್ ಮಾರ್ತಿರೋದ್ರಿಂದ ಸರ್ಕಾರಕ್ಕೆ 8,000 ಕೋಟಿ ಆದಾಯ ಬರ್ತಾ ಇದೆ. ಕಳಪೆ ಮದ್ಯ ಸೇವನೆಯಿಂದ 50 ಮಂದಿ ಸಾವನ್ನಪ್ಪಿದ್ದಾರೆ. ಪರಿಹಾರ ಅನ್ನೋದು ನಮ್ಮ ಆಲೋಚನೆಗಳಿಂದ, ಭಾವನೆಗಳಿಂದ ಹುಟ್ಟತ್ತೆ. ಅದು ನಮ್ಮಲ್ಲೇ ಇರತ್ತೆ, ಎಲ್ಲೋ ಹುಡುಕೋ ಅವಶ್ಯಕತೆ ಇಲ್ಲ. ನೋಡಿ ಇವರೇ, ಹಿಂದುಳಿದ ವರ್ಗದವರ ಅಭಿವೃದ್ಧಿ, ಜನರ ಸಮಸ್ಯೆಗಳನ್ನು ಬಗೆಹರಿಸೋದು ನನಗೆ ಬಹಳ ಮುಖ್ಯ. ಆದ್ರೆ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಟೈಮ್ ಕೊಡಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ನೋಡ್ರಿ, ಈ ಎಲ್ಲ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನ ನಾನು ಮತ್ತೆ ನಮ್ಮ ಸಿಬ್ಬಂದಿ ಫೋನ್ ಮೂಲಕನೇ ಬಗೆಹರಿಸುತ್ತೇವೆ. ಸುಮಾರು 10 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಉಳ್ಳ ದೊಡ್ಡ ಕ್ಷೇತ್ರ ನನ್ನದು. ಇಲ್ಲಿ ಹಲವಾರು ಸಮಸ್ಯೆಗಳಿವೆ. ನಾನು 9 ತಿಂಗಳಿಂದ ಸಂಸತ್ತಿನಲ್ಲಿ ಹಾಗೂ ಹಲವಾರು ಮೀಟಿಂಗ್ಗಳಲ್ಲಿ ಭಾಗವಹಿಸುತ್ತಿದ್ದೇನೆ. ಉಳಿದ ಕೆಲವೇ ಸಮಯದಲ್ಲಿ ಜನರ ಸಮಸ್ಯೆಯನ್ನು ಹೇಗೆ ಪರಿಹರಿಸಲಿ? ನನ್ನ ಮಕ್ಕಳು ಸಮಸ್ಯೆಗೆ ಖಂಡಿತ ಪರಿಹಾರವನ್ನು ಪಡೆದು ನನಗೆ ಹೆಮ್ಮೆಯನ್ನು ತರುತ್ತಾರೆಂದು ನಂಬಿದ್ದೇನೆ. ಜೈ ಹಿಂದ್. ಅಮ್ಮ, ನಾನು ನಿಮ್ಮ ಮಗ. ನೀನು ನಮಗೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದೀಯಾ. ಅದನ್ನ ಉಳಿಸುವುದಕ್ಕೋಸ್ಕರ ಇದು ನಾವು ಮಾಡ್ತಾ ಇರುವಂತಹ ಸಣ್ಣ ಪ್ರಯತ್ನ. phone2vote.com ಅಂದ್ರೆ ವೆಬ್ಸೈಟ್, ಫೋನ್ ಎರಡೂ ಕೊಡ್ತೀರಾ? ನಾನು ಈ ನಂಬರ್ನ ಪರ್ಮನೆಂಟ್ ಆಗಿ ಇಟ್ಕೊಳ್ಬಹುದಾ? ನಾನು ಚುನಾವಣೆಯಲ್ಲಿ ಸೋತ್ರೂ ಕೂಡ ಜನರ ಸಮಸ್ಯೆಯನ್ನು ತಿಳಿಯಲು ಈ ನಂಬರ್ ಯೂಸ್ ಮಾಡಬಹುದಾ? ನಾವು ನಿಮ್ಗೊಂದು ಫೋನ್ ನಂಬರ್ ಕೊಟ್ಟು ಅದ್ರ ಜೊತೆ ನಿಮ್ಮ ಹೆಸರಿಗೆ ವೆಬ್ ಪೇಜ್ ಕ್ರಿಯೇಟ್ ಮಾಡ್ತೀವಿ. ಪ್ರತಿ ವರ್ಷಕ್ಕೊಮ್ಮೆ ಬಾಡಿಗೆ ಕಟ್ಟಿ ಈ ನಂಬರ್ನ ಪರ್ಮನೆಂಟ್ ಆಗಿ ಯೂಸ್ ಮಾಡ್ಕೋಬಹುದು. ಎಲ್ಲ ಅಭಿವೃದ್ಧಿ ಕೆಲಸಗಳು ಹಾಗೂ ಸೇವಾ ಚಟುವಟಿಕೆಗಳನ್ನು ವೆಬ್ ಪೇಜ್ನಲ್ಲಿ ಹಾಕಬಹುದು. ಎಲ್ಲ ಫೋನ್ ಸಂಖ್ಯೆಗಳು ಮತ್ತು ಸಂದೇಶಗಳನ್ನು ಸಂರಕ್ಷಿಸಬಹುದು. ನೀವು ಫೋನ್ ಮಾಡಿ MLA ಮತ್ತು MPಗಳ ಹತ್ರ ದೂರುಗಳನ್ನು ಸಲ್ಲಿಸಬಹುದು. ನಮಸ್ಕಾರ MLA ಸಾಹೇಬ್ರೆ, ನನ್ನ ಹೆಸರು ಕಮಲಮ್ಮ ಅಂತ. ಇಲ್ಲಿನ ತಹಸೀಲ್ದಾರರು ನಂಗೆ ಪೆನ್ಷನ್ನೇ ಕೊಡ್ತಾ ಇಲ್ಲ ಸ್ವಾಮಿ. ಅಣ್ಣ, ನಾನು ಶಿವಣ್ಣ ಮಾತಾಡ್ತಾ ಇದ್ದೀನಿ. ಅರ್ಜೆಂಟಾಗಿ 20 ಮೂಟೆ ಗೊಬ್ಬರ ಬೇಕಣ್ಣ. ಹಲೋ, ನನ್ನ ಹೆಸರು ಸೀತಾ. 6 ತಿಂಗಳಿಂದ ನನಗೆ ಸ್ಕಾಲರ್ಶಿಪ್ ಕೊಟ್ಟೇ ಇಲ್ಲ ಸರ್. ತಹಸೀಲ್ದಾರ್ ಆಫೀಸಾ? ನಾನು MLA ಜಗದೀಶ್ ಮಾತಾಡ್ತಾ ಇದ್ದೀನಿ. ಕಮಲಮ್ಮ ಅನ್ನೋರ್ಗೆ ಪೆನ್ಷನ್ ಬರ್ತಾ ಇಲ್ವಂತೆ. ತಕ್ಷಣ ಆ ಸಮಸ್ಯೆ ಬಗೆಹರಿಸಿ ನನಗೆ ಫೋನ್ ಮಾಡಿ. ಈ ಪ್ರಕ್ರಿಯೆಯಿಂದ ಸಾಮಾನ್ಯ ಜನರಿಗೆ ರಾಜಕೀಯ ನಾಯಕರುಗಳ ಆಡಳಿತದ ಮೇಲೆ ವಿಶ್ವಾಸ ಉಂಟಾಗಿ ಎಲ್ಲರೂ ಕೂಡ ಸಮಾನ ಪಾಲುದಾರರಾಗುತ್ತಾರೆ. ಈ ಪ್ರಯತ್ನವು ರಾಜಕೀಯ ನಾಯಕರನ್ನು ಮತ್ತು ಸಾರ್ವಜನಿಕರನ್ನು ಬಹಳ ಹತ್ತಿರ ತರುತ್ತದೆ. ಕೇವಲ 1 ಕರೆ 1 ಕ್ಲಿಕ್ನಲ್ಲಿ. ಸರಿಯಾದ ಸಮಯಕ್ಕೆ 20 ಮೂಟೆ ಗೊಬ್ಬರ ಕಳಿಸಿ ಉಪಕಾರ ಮಾಡಿದ್ರಿ ಸ್ವಾಮಿ. ನಮ್ಮ ಕುಡಿಯೋ ನೀರಿನ ಸಮಸ್ಯೆನ ಬಗೆಹರಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಸ್ಕಾಲರ್ಶಿಪ್ ಕೊಡಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಈ ನಮ್ಮ ಪ್ರಯತ್ನವು ಎಲ್ಲ ನಾಗರಿಕರನ್ನು ಒಂದುಗೂಡಿಸುತ್ತಾ ಎಲ್ಲರಲ್ಲೂ ಮಂದಹಾಸವನ್ನು ಮೂಡಿಸುತ್ತದೆ. ದೇಶದ ಪ್ರಜೆಗಳೆಲ್ಲರೂ ಜಾತೀಯತೆಯನ್ನ ತೊರೆದು ಒಟ್ಟಿಗೆ ಆಡುವಂತೆ ಪ್ರೋತ್ಸಾಹಿಸುತ್ತದೆ. ಈ ಮಹಾದ ಅವಕಾಶವನ್ನ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು.